ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿಂಧ್ಯಾಚಾರ್ಯಸ್ ಕಿಚನ್. ಫ್ರೆಂಡ್ಸ್, ನಾನಿವತ್ತು ಸುಲಭವಾಗಿ ಮನೆಯಲ್ಲಿ ಬೇಕ್ರಿ ಸ್ಟೈಲ್ ಪೇಡವನ್ನು ಮಾಡ್ತಾಯಿದ್ದೀನಿ. ಬೇಕ್ರಿಯಲ್ಲಿ ಸಿಗುವಂಥ ಟೇಸ್ಟಿಯಾದ ಪೇಡವನ್ನು ನಾವು ಮನೆಯಲ್ಲಿ ಸುಲಭವಾಗಿ ಮಾಡ್ಕೊಳ್ಬೋದು. ಹಾಗೆ ಒಂದು ಅರ್ಧ ಗಂಟೆಯಲ್ಲಿ ಇದು ಸುಲಭವಾಗಿ ನಾವು ರೆಡಿ ಮಾಡ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿರ್ತದೆ, ಮಾಡಲಿಕ್ಕೂ ತುಂಬ ಸುಲಭ. ಹಾಗೆ ತುಂಬ ಮನೆಯಲ್ಲಿ ಮಾಡೋದ್ರಿಂದ ನಾವು ಹೈಜಿನಿಕ್ಕಾಗಿ ಕ್ಲೀನಾಗಿ ಮಾಡ್ಕೊಳ್ಬೋದು. ಮಕ್ಕಳು ಕೂಡ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ, ಅಷ್ಟು ಟೇಸ್ಟಿಯಾಗಿರ್ತದೆ. ಈಗ ನಾವು ಇದನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ಈ ಟೇಸ್ಟಿಯಾದ ಪೇಡವನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ. ಫ್ರೆಂಡ್ಸ್, ನಾನಿಲ್ಲಿ ಟೋಟಲ್ ಅರ್ಧ ಲೀಟರ್ ಹಾಲಿನಲ್ಲಿ 1/4 ಲೀಟರ್ ಹಾಲಿನಷ್ಟು ಇಲ್ಲಿ ತಗೊಂಡಿದ್ದೇನೆ. ಅದಕ್ಕೆ ನಾನು ಹಾಲು ಬಿಸಿ ಆಗ್ತಾ ಬರುವಾಗ 2 ಸ್ಪೂನ್ನಷ್ಟು ವಿನಿಗರನ್ನು ಹಾಕ್ಕೊಳ್ತಾ ಇದ್ದೇನೆ. ವಿನಿಗರ್ ಅಥವಾ ಲಿಂಬೆ ರಸ ಯಾವುದು ಬೇಕಾದರೂ ಹಾಕ್ಕೊಳ್ಬೋದು. ವಿನಿಗರ್ ಹಾಕಿದ ಕೂಡಲೇ ಹಾಲು ನೋಡಿ ಒಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈ ಥರ ಹಾಲು ಬೇರೆ ಪನ್ನೀರ್ ಬೇರೆ ಆಗ್ತದೆ. ಹಾಕಿದ ಕೂಡಲೇ ಆಗ್ತದೆ. ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಹೊತ್ತು ಇದನ್ನು ತಣ್ಣಗೆ ಆಗಲಿಕ್ಕೆ ಬಿಡ್ತೇನೆ. ಮತ್ತು ಇದನ್ನು ಒಂದು ಬಟ್ಟೆಯಿಂದ ಕ್ಲೀನಾದ ಕಾಟನ್ ಬಟ್ಟೆಯಲ್ಲಿ ಹಾಕ್ಕೊಂಡು ಇದನ್ನು ನೀರು ಬೇರೆ ಪನ್ನೀರ್ ಬೇರೆ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಈ ಥರ ಇದರಲ್ಲಿ ನಾನು ಬರೀ 1/4 ಲೀಟರ್ ಹಾಲನ್ನು ಯೂಸ್ ಮಾಡ್ಕೊಂಡಿದ್ದೇನೆ, ಜಾಸ್ತಿ ಹಾಕ್ಕೊಳ್ಳಿಲ್ಲ. ಈಗ ಇದನ್ನು ಒಂದು ಸಲ ಚೆನ್ನಾಗಿ ತೊಳ್ಕೊಳ್ಬೇಕು. ಯಾಕೆಂದರೆ ನಾವು ವಿನೆಗರ್ ಹಾಕಿರೋದ್ರಿಂದ ವಿನೆಗರ್ನ ಹುಳಿ ಎಲ್ಲ ಇದಕ್ಕೆ ಅಂಟ್ಕೊಂಡಿರ್ತದೆ. ಅದೆಲ್ಲ ಹೋಗುವಾಗೆ ಚೆನ್ನಾಗಿ ಒಂದು 2-3 ಸಲ ನೀರಲ್ಲಿ ತಣ್ಣೀರಿಂದ ಚೆನ್ನಾಗಿ ಇದನ್ನು ತೊಳೆದುಕೊಳ್ತಾ ಇದ್ದೇನೆ. ನೀರಲ್ಲಿ ಚೆನ್ನಾಗಿ ತೊಳೆದುಕೊಂಡ ನಂತರ ಇದನ್ನು ಸ್ವಲ್ಪ ಟೈಟಾಗಿ ಹಿಂಡಿಕೊಂಡು ಇದನ್ನು ಸ್ವಲ್ಪ ಪನ್ನೀರ್ ಥರ ನಾವು ಗಟ್ಟಿಯಾಗಿ ಇದನ್ನು ರೆಡಿ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಟೈಟಾಗಿ ಇದನ್ನು ಹಿಂಡ್ಕೊಳ್ತಾ ಇದ್ದೇನೆ. ನೀರೆಲ್ಲ ಇಳಿದೋಗುವಾಗೆ ಹಿಂಡ್ಕೊಳ್ತಾ ಇದ್ದೇನೆ. ಅಷ್ಟೊತ್ತು ನಾನಿಲ್ಲಿ ಒಂದು ಬಾಣಲೆಯಲ್ಲಿ ಪುನಃ ಒಂದು ಕಪ್ನಷ್ಟು ಹಾಲನ್ನು ಹಾಕ್ಕೊಂಡಿದ್ದೇನೆ. ಅಂದರೆ 1/4 ಲೀಟ್ರ್ ಹಾಲು ಅದಕ್ಕೆ ಹಾಕ್ಕೊಂಡೆ ಪನ್ನೀರಿಗೆ, ಇನ್ನು 1/4 ಲೀಟ್ರ್ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೊಂದು 1/4 ಕಪ್ನಷ್ಟು ಮಿಲ್ಕ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ. ಅಥವಾ ನೀವು ಅರ್ಧ ಕಪ್ನಷ್ಟು ಮಿಲ್ಕ್ ಪೌಡ್ರನ್ನು ಬೇಕಾದರೂ ಹಾಕ್ಕೊಳ್ಬೋದು, ಅಥವಾ 1 ಕಪ್ ಬೇಕಾದರೂ ಮಿಲ್ಕ್ ಪೌಡ್ರ್ ಹಾಕ್ಕೊಳ್ಬೋದು. ಮಿಲ್ಕ್ ಪೌಡರು ನಿಮಗೆ ಕಡಿಮೆ ಜಾಸ್ತಿ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು 1/4 ಕಪ್ಗಿಂತ ಸ್ವಲ್ಪ ಜಾಸ್ತಿ ಮಿಲ್ಕ್ ಪೌಡ್ರನ್ನು ತಗೊಂಡಿದ್ದೇನೆ. ಈಗ ಇದನ್ನು ಫಸ್ಟಿಗೆ ನಾವು ಗ್ಯಾಸ್ ಮೇಲೆ ಇಡಲಿಕ್ಕಿಲ್ಲ. ಈ ಹಾಲೊಟ್ಟಿಗೆ ಈ ಮಿಲ್ಕ್ ಪೌಡ್ರನ್ನು ಚೆನ್ನಾಗಿ ಲಮ್ಸ್ ಇಲ್ಲದಾಗೆ ಗಂಟುಗಳಾಗದಾಗೆ ಕಲಸ್ಕೊಳ್ತಾ ಇದ್ದೇನೆ. ಇದು ಚೆನ್ನಾಗಿ ಕಲಡಿದ ನಂತರ ಇದಕ್ಕೊಂದು ಅರ್ಧ ಕಪ್ನಷ್ಟು ಕಂಡೆನ್ಸ್ ಮಿಲ್ಕನ್ನು ಹಾಕ್ಕೊಳ್ತಾ ಇದ್ದೇನೆ. ಅಥವಾ ನೀವು ಮಿಲ್ಕ್ ಮೇಡನ್ನು ಹಾಕ್ಕೊಳ್ಬೋದು, ಅಥವಾ ಮಿಲ್ಕ್ ಪೌಡ್ರನ್ನೇ ಜಾಸ್ತಿ ಹಾಕ್ಕೊಂಡು ಇದನ್ನು ಸ್ಕಿಪ್ ಮಾಡ್ಬೋದು, ಹೇಗೆ ಬೇಕಾದರೂ ಮಾಡ್ಕೊಳ್ಬೋದು. ನಾನು ಕಂಡೆನ್ಸ್ ಮಿಲ್ಕ್ ಹಾಕ್ಕೊಂಡಿರೋದ್ರಿಂದ ಮಿಲ್ಕ್ ಪೌಡರ್ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೇನೆ. ನೀವು ಕಂಡೆನ್ಸ್ ಮಿಲ್ಕ್ ಹಾಕ್ಕೊಳ್ಳೋದಿಲ್ಲ ಅಂತಂದರೆ ಮಿಲ್ಕ್ ಪೌಡ್ರನ್ನೇ ಜಾಸ್ತಿ ಹಾಕ್ಕೊಳ್ಬೋದು. 1 ಕಪ್ನಷ್ಟು ಮಿಲ್ಕ್ ಪೌಡ್ರನ್ನು ಹಾಕ್ಕೊಂಡು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಮಿಕ್ಸ್ ಆದಮೇಲೆ ಇದನ್ನು ನಾನೀಗ ಗ್ಯಾಸ್ ಮೇಲೆ ಇಟ್ಕೊಂಡು ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ತೇನೆ. ಅದು ಹಾಲು ಕುದಿಯುವಷ್ಟೊತ್ತು ನಾನಿಲ್ಲಿ ನೋಡಿ ಪನ್ನೀರ್ ರೆಡಿಯಾಗಿದೆಲ್ಲ, ಈ ಪನ್ನೀರನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೇನೆ. ಬರೀ ನಾನಿಲ್ಲಿ 1/4 ಲೀಟರ್ ಹಾಲಿನಿಂದ ಈ ಥರ ಪನ್ನೀರ್ ರೆಡಿ ಮಾಡ್ಕೊಂಡಿದ್ದೇನೆ. ಇದಕ್ಕೊಂದು ಅರ್ಧ ಕಪ್ನಷ್ಟು ಗೇರು ಬೀಜವನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಒಂದು ಸಲ ಗ್ರೈಂಡ್ ಮಾಡಿಕೊಂಡು ಇದಕ್ಕೆ ಒಂದು 4-5 ಸ್ಪೂನಷ್ಟು ಹಾಲು ಹಾಕ್ಕೊಂಡು ನೈಸಾಗಿ ನಾವು ಪೇಸ್ಟ್ ಮಾಡ್ಕೊಳ್ಬೇಕು. ಈಗ ಆ ಪೇಸ್ಟನ್ನು ನಾವು ಹಾಲು ಮತ್ತು ಮಿಲ್ಕ್ ಪೌಡ್ರದ್ದೇನು ಮಿಶ್ರಣ ಉಂಟಲ್ಲ ಅದಕ್ಕೆ ನಾನು ಇದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಹಾಕ್ಕೊಂಡು ತುಂಬ ನೈಸಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ಗೇರು ಬೀಜ ಎಲ್ಲ ಕರೆಕ್ಟಾಗಿ ನೈಸಾಗಿರಬೇಕು, ಇಲ್ಲಾಂದರೆ ಬಾಯಿಗೆ ಅದು ಬೀಜ ಸಿಕ್ಕಿದರೆ ಪೇಡದಲ್ಲಿ ಅಷ್ಟು ಚೆನ್ನಾಗಾಗೋದಿಲ್ಲ. ಈಗ ಇದನ್ನು ಒಂದು ಸಲ ಈ ಥರ ಚೆನ್ನಾಗಿ ಕಲಸ್ಕೊಂಡ್ಮೇಲೆ ಇದಕ್ಕೊಂದು ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ, ಅಂದರೆ ಒಂದು 1/4 ಕಪ್ನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಮತ್ತು 1 ಸ್ಪೂನ್ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ. ಮಿಲ್ಕ್ ಪೌಡ್ರಲ್ಲಿ ಮತ್ತು ಕಂಡೆನ್ಸ್ ಮಿಲ್ಕಲ್ಲೆಲ್ಲ ಸಕ್ಕರೆ ಇರೋದ್ರಿಂದ ಇದಕ್ಕೆ ನಾವು 1/4 ಕಪ್ ಸಕ್ಕರೆ ಹಾಕ್ಕೊಂಡ್ರೆ ಸಾಕಾಗ್ತದೆ. ಈಗ ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ನಾವು ಕೈ ಬಿಡದೆ ಇದನ್ನು ಕಲರ್ಸ್ಕೊಳ್ತಾನೆ ಇರಬೇಕು, ಇಲ್ಲಾಂದರೆ ಒಂದೇ ಕಡೆ ದಪ್ಪ ಆದಾಗೆ ಅಥವಾ ಗಂಟುಗಳಾದಾಗೆ ಆಗ್ತದೆ ತುಂಬ ಹೊತ್ತು ಹಾಗೆ ಬಿಟ್ಟರೆ. ಅದಕ್ಕೋಸ್ಕರ ಕೈ ಆಡಿಸ್ತಾ ಇರಬೇಕು ನಾವು. ನೋಡಿ, ಈಗ ತುಂಬ ತಿಕ್ಕಾಗಿದೆ ಅಲ್ಲ, ಈ ಥರ ದಪ್ಪ ಆಯಿತು. ಇದೇ ಥರ ನಾವೀಗ ತಳ ಬಿಡುವ ತನಕ ಇದನ್ನು ಕಲಸ್ಕೊಳ್ತಾನೇ ಇರಬೇಕು. ನೋಡಿ ದಪ್ಪ ಎಷ್ಟಾಯಿತು ನೋಡಿ. ಈ ಥರ ದಪ್ಪ ಆದಮೇಲೆ ಇನ್ನೂ ಇದು ತಳ ಬಿಡಲಿಕ್ಕೆ ಸ್ಟಾರ್ಟ್ ಆಗಬೇಕು. ಈ ಥರ ನೀರಾಗಿರಬಾರ್ದು. ನಾವು ಕಲಸಿದ ಕೂಡಲೇ ಎಲ್ಲ ಒಟ್ಟಿಗೆ ತಳ ಬಿಟ್ಕೊಂಡು ಒಟ್ಟಿಗೆ ಬರಬೇಕು. ಆ ಥರ ನಾವು ಇದನ್ನು ಬೇಯಿಸ್ಕೊಳ್ಬೇಕು. ನೋಡಿ, ಈ ಥರ ಬೇಯಿಸ್ಕೊಂಡು ಈಗ ಸ್ವಲ್ಪ ಇನ್ನೂ ಗಟ್ಟಿಯಾಗಿದೆ.
ಈಗ ನೋಡಿ ಕರೆಕ್ಟಾಗಿ ಒಂದು 15ರಿಂದ 20 ನಿಮಿಷ ನಾನು ಇದನ್ನು ಕೈ ಬಿಡದೆ ಚೆನ್ನಾಗಿ ಕಾಯಿಸ್ಕೊಂಡಿದ್ದೇನೆ. ನೋಡಿ ಈಗ ತಳ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತಾ ಉಂಟಲ್ಲ. ಇನ್ನೊಂದು ಸ್ವಲ್ಪ ಗಟ್ಟಿಯಾಗಬೇಕು, ಇಲ್ಲದ್ರೆ ಪೇಡ ತುಂಬ ಅಂಟಂಟಾಗ್ತದೆ. ನೋಡಿ ಈಗ ಕರೆಕ್ಟಾಗಿ ಕಲರು ನೋಡಿ ಪೇಡದ ಕಲರೇ ಬಂದಿದೆ. ಮತ್ತು ಈಗ ತಳ ಚೆನ್ನಾಗಿ ಬಿಡ್ತಾ ಉಂಟು, ಎಲ್ಲ ಒಟ್ಟಿಗೆ ಆಗಿದೆ ಮತ್ತು ತಳ ಬಿಡ್ತಾ ಉಂಟು. ಈ ಸ್ಟೇಜಲ್ಲಿ ನಾವು ಗ್ಯಾಸನ್ನು ಆಫ್ ಮಾಡ್ಕೊಳ್ಬೇಕು. ಈಗ ತುಂಬ ಬಿಸಿ ಇರ್ತದಲ್ಲ, ಅದಕ್ಕೆ ಒಂದು 5ರಿಂದ 10 ನಿಮಿಷ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ಸ್ವಲ್ಪ ತಣ್ಣಗಾದರೆ ಸಾಕು, ಫುಲ್ ತಣ್ಣಗಾಗೋದು ಬೇಡ. ಈಗ ನಾನಿಲ್ಲಿ ಒಂದು ಪ್ಲೇಟ್ ಮೇಲೆ ಬಟರ್ ಪೇಪರನ್ನು ಹಾಕ್ಕೊಂಡು ಅದಕ್ಕೆ ತುಪ್ಪವನ್ನು ಸವರಿಕೊಂಡಿದ್ದೇನೆ. ಈಗ ನಾವು ರೆಡಿ ಮಾಡಿಟ್ಟುಕೊಂಡ ಪೇಡದ ಮಿಶ್ರಣವನ್ನು ಈ ಬಟರ್ ಪೇಪರ್ ಮೇಲೆ ಹಾಕ್ಕೊಳ್ತಾ ಇದ್ದೇನೆ. ಮೊದಲೇ ತುಪ್ಪವನ್ನು ಸವರಿರೋದ್ರಿಂದ ಇದು ಅಂಟ್ಕೊಳ್ಳೋದಿಲ್ಲ. ಈಗ ಇದನ್ನು ನಾವು ಬಟರ್ ಪೇಪರ್ ಮೇಲಿಂದ ಚೆನ್ನಾಗಿ ಇದನ್ನು ನಾವು ನಾದಿಕೊಳ್ಬೇಕು. ಅಂದರೆ ನಾವು ಚಪಾತಿಗೆಲ್ಲ ಹೇಗೆ ಹಿಟ್ಟು ಕಲಿಸ್ತೇವಲ್ಲ, ಅದೇ ಥರ ಈ ಗಂಟುಗಳೆಲ್ಲ ಇಲ್ಲದಾಗಿ ಈ ಥರ ನೋಡಿ ಚೆನ್ನಾಗಿದು ಸಾಫ್ಟಾಗಿ ಬರಬೇಕು. ಅಷ್ಟರವರೆಗೆ ಇದನ್ನು ಚೆನ್ನಾಗಿ ಈ ಥರ ಕಲಿಸ್ಕೊಳ್ತಾ ಇರಬೇಕು. ಒಂದು 5 ನಿಮಿಷ ಈ ಥರ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಇದು ಸಾಫ್ಟಾಗಿ ಆಗ್ತದೆ. ಬೇಕಾದರೆ ನೀವು ಒಂದು ಸ್ಪೂನ್ ತುಪ್ಪ ಬೇಕಾದರೂ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಬೋದು. ಎಲ್ಲ ಕಲಸಿ ಆದಮೇಲೆ ನಾವು ಒಂದು ಸಲ ಇದನ್ನು ಟಚ್ ಮಾಡಿದರೆ ಕೈಗೆ ಏನೂ ಅಂಟ್ಕೊಳ್ಳೋದಿಲ್ಲ, ಫುಲ್ ಡ್ರೈ ಆಗಿರ್ತದೆ. ಅಷ್ಟುವರೆಗೆ ನಾವು ಇದನ್ನು ಕಲಿಸ್ಕೊಳ್ಬೇಕು. ಈಗ ನಾವು ಚಪಾತಿಗೆಲ್ಲ ಪೂರಿಗೆ ಎಷ್ಟು ತಗೊಳ್ತೇವೆ ಹಿಟ್ಟು, ಅದೇ ಥರ ನೋಡಿ ಒಂದು ಇಷ್ಟು ಹಿಟ್ಟನ್ನು ಇಷ್ಟು ಪೇಡವನ್ನು ತಗೊಂಡಿದ್ದೇನೆ. ಈಗ ಇದನ್ನು ರೌಂಡಾಗಿ ನಾವು ಉಂಡೆ ಮಾಡಿಕೊಳ್ಬೇಕು. ಈ ಥರ ರೌಂಡಾಗಿ ನಾವು ಚೆನ್ನಾಗಿ ನಾದಿಕೊಂಡಿರೋದ್ರಿಂದ ಇದರಲ್ಲಿ ಸೀಲ್ಗಿಳೆಲ್ಲ ಏನೂ ಆಗೋದಿಲ್ಲ. ಕ್ಲೀನಾಗಿ ರೌಂಡಾಗಿ ಸಾಫ್ಟಾಗಿ ಆಗ್ತದೆ. ನೋಡಿ ಈ ಥರ ರೌಂಡಾಗಿ ಮಾಡಿಕೊಂಡ ನಂತರ ನಿಮ್ಮ ಹತ್ರ ಬೇಕಾದರೆ ಚಾಕು ಇದ್ದರೆ ಚಾಕುವಿನ ಸಹಾಯದಿಂದ ಇದಕ್ಕೆ ಮೇಲ್ಗಡೆ ಡಿಸೈನ್ ಮಾಡ್ಬೋದು. ಅಥವಾ ನಾನಿಲ್ಲಿ ಗ್ರೈಂಡರಿದ್ದು ತೆಂಗಿನಕಾಯಿ ಹೆರಿವ ಇದಿರ್ತದಲ್ಲ ಮಿಷಿನ್, ಅದರಲ್ಲಿ ನಾನು ಈ ಥರ ಪ್ರೆಸ್ ಮಾಡ್ಕೊಂಡಿದ್ದೇನೆ. ನಿಮಗೆ ಯಾವ ಶೇಪ್ ಬೇಕು ಆ ಥರ ಶೇಪ್ ಕೊಡ್ಬೋದು. ಬೇಕಾದ್ರೆ ಬಾಟಲ್ ಮುಚ್ಚಳದಿಂದ ಪ್ರೆಸ್ ಮಾಡ್ಬೋದು. ನೋಡಿ ನಾನು ಈ ಥರ ಮಾಡ್ಕೊಂಡಿದ್ದೇನೆ. ಈಗ ಇದೇ ಥರ ಎಲ್ಲ ಪೇಡಗಳನ್ನು ರೆಡಿ ಮಾಡ್ಕೊಳ್ತೇನೆ. ಒಂದು 18 ಪೇಡ ರೆಡಿಯಾಗಿತ್ತು. ಅದರಲ್ಲಿ ಸ್ವಲ್ಪ ಮಾಡುವಾಗವೇ ಮಕ್ಕಳು ಹಸ್ಬೆಂಡ್ ಎಲ್ಲ ತಿಂದರು. ಈಗ ಇದೇ ಥರ ಎಲ್ಲ ಪೇಡಗಳನ್ನು ನಾನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಇದರಲ್ಲಿ ನೀವು ಶೇಪ್ ಬೇಕಾದರೆ ನಿಮಗೆ ಹೇಗೆ ಬೇಕು ಹಾಗೆ ಶೇಪ್ ಕೊಡ್ಬೋದು. ಅಂದರೆ ರೌಂಡ್ ಶೇಪ್ ಮಾಡಿ ಪ್ರೆಸ್ ಮಾಡಿ ಅದರ ಮೇಲೆ ಫ್ಲವರ್ ಇದೇನಾದರೂ ಹಚ್ಚಿದರೆ ಅದನ್ನು ಬೇಕಾದರೂ ಇಟ್ಕೊಳ್ಬೋದು. ಅಥವಾ ಚಾಕುವಿನ ಸಹಾಯದಿಂದ ಈ ಥರ ಕಟ್ ಮಾಡ್ಕೊಳ್ಬೋದು. ಅಥವಾ ಪ್ಲೇನಾಗಿ ಇಟ್ಕೊಳ್ಬೋದು. ಹೇಗೆ ಬೇಕಾದರೂ ಹಾಗೆ ಇಟ್ಕೊಳ್ಬೋದು. ತಣ್ಣಗೆ ಆದಮೇಲೆ ತಿಂದು ನೋಡಿ, ಸೂಪರ್ ಟೇಸ್ಟಿಯಾದ ಪೇಡ ರೆಡಿಯಾಗಿರ್ತದೆ.